ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೊದಲನೇದಾಗಿ ರಾಜ್ಯ ರಾಜಕಾರಣದ ಬಗ್ಗೆ, ಕರ್ನಾಟಕ ಕಾಂಗ್ರೆಸ್ನ ಆಡಳಿತದ ಕುರಿತಂತೆ ಸಂಪುಟ ವಿಸ್ತರಣೆಯಾಗಿಲ್ಲ, ಎಲ್ಲ ಇಲಾಖೆಗಳಲ್ಲಿ ಸಚಿವರಿಲ್ಲ, ಏನು ಹೇಳ್ತಿರಿದ್ರ ಬಗ್ಗೆ? ಈಗ DK ಶಿವಕುಮಾರ್ ಅವರು ಭಾಳ ಕಷ್ಟಪಟ್ಟು ಬಹಳ ಪ್ರಯತ್ನ ಮಾಡಿ ಭಾಳ ಹೋರಾಟ ಮಾಡಿ ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದಿದ್ದಾರೆ. ಅವರ ನಿಜವಾದ ಪರೀಕ್ಷೆ ಇನ್ಮೇಲೆ ಶುರುವಾಗುತ್ತೆ. ಇನ್ಮೇಲೆ? ಹೌದು. ಯಾಕಂತಂದರೆ ಮಂತ್ರಿಮಂಡಲ ಆಗಿಲ್ಲ. ಸೊ ಬಹಳಷ್ಟು ಗೊಂದಲಗಳಿದ್ದಾವೆ. ಅದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಆ ಗೊಂದಲಗಳನ್ನು ಹೇಗೆ ನಿರ್ವಹಣೆ ಮಾಡಿಕೊಂಡು ಅವರು ಆಡಳಿತವನ್ನು ಕೊಡ್ತಾರೆ ಅದ್ರ ಮೇಲೆ. ಯಾಕಂದರೆ ಈಗ ಹಿರಿಯ ಸಚಿವರದ್ದು 10 ಜನರದ್ದು ಆಗಿದೆ, ಉಳಿದವ್ರು 40 ಜನ ವೇಟಿಂಗ್ ಲಿಸ್ಟಲ್ಲಿದ್ದಾರೆ. ಆಗಲೇ ದೆಹಲಿಯಲ್ಲಿ ಹೋಗಿ ಕೂತಿದ್ದಾರೆ ಎಲ್ಲರೂ. ಸೊ ಅದನ್ನು ಯಾವ ರೀತಿ ಅವರು ಹೈಕಮಾಂಡ್ ಮೇಲೆ ಹಾಕ್ತಾ ಇದ್ದಾರೆ ಅಂದರೂ ಕೂಡ ರಾಜ್ಯದಲ್ಲಿ ರಾಜ್ಯ ಭಾರವನ್ನು ನಡೆಸೋರು DK ಶಿವಕುಮಾರ್ ಅವರು. ಯಾವ ರೀತಿ ಅವರು ಸಹಕಾರ ಕೊಡ್ತಾರೆ ಬರುವಂಥ ದಿನಗಳಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಆ್ಯಸ್ ಇಟ್ ಈಸ್ ಆಡಳಿತ ಅನ್ನೋದು ಸದ್ಯಕ್ಕೆ ಸ್ತಬ್ಧ ಆಗಿದೆ, ಅಂದರೆ ನಿಂತೋಗಿದೆ. ಯಾವುದೋ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ಮಳೆ ಇಲ್ಲ. ಒಂದು ಕಡೆ ಮಳೆ ಆಗಿದೆ ಸ್ವಲ್ಪ ಕೆಲವೇ ಪ್ರದೇಶಗಳಲ್ಲಿ, ಆದರೆ ಅತಿ ಹೆಚ್ಚು ಪ್ರದೇಶಗಳಲ್ಲಿ ಮಳೆ ಆಗಿಲ್ಲ. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಬರದ ಛಾಯೆ ಮೂಡಿದೆ. ಅಧಿಕಾರಿಗಳಿರ್ಬೋದು, ಸಚಿವರನ್ನವರು ಲಿಮಿಟೆಡ್, ಯಾರಿಗೂ ಎಲ್ಲಿ ಪ್ರವಾಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾರೂ ಹೋಗ್ತಾ ಇಲ್ಲ. DK ಶಿವಕುಮಾರ್ ಅವರು ದಿನನಿತ್ಯ ತಾವು ಪ್ರಚಾರದಲ್ಲಿ ಇರಬೇಕಂತೇಳಿ ಕೆಲವೊಂದಷ್ಟು ಕಾರ್ಯಕ್ರಮ ಹಮ್ಮಿಕೊಂಡು ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಆಡಳಿತದ ಎಫೆಕ್ಟ್ ಇಲ್ಲ. ಸೊ ಮಂತ್ರಿಮಂಡಲ ಪೂರ್ತಿ ಆದಮೇಲೆ ಗೊತ್ತಾಗುತ್ತೆ. ನಮಗೆ ಏನು ವಿಶ್ವಾಸ ಇಲ್ಲ. ಯಾಕಂದರೆ ಕಳೆದ 3 ವರ್ಷ ಕೂಡ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದರೂ ಕೂಡ ಅವರು ಒಳ್ಳೆ ಆಡಳಿತಗಾರ, ಒಳ್ಳೆ ಮುಖ್ಯಮಂತ್ರಿ, ಹಲವಾರು ಬಾರಿ ಬಜೆಟ್ ಕೊಟ್ಟಂಥ ಮುಖ್ಯಮಂತ್ರಿ ಎಲ್ಲ ಇದ್ದರೂ ಕೂಡ ಈ ಬಾರಿ ಸಿದ್ದರಾಮಯ್ಯ ಅವರು ಕೂಡ ಯಶಸ್ವಿಯಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ನಿರ್ವಹಿಸಲಿಲ್ಲ. ಸೊ ಹೀಗಾಗಿ DK ಶಿವಕುಮಾರ್ ಅವ್ರ ಕಡೆಯಿಂದ ಹೆಚ್ಚಿಗೆ ನಾವೇನು ಅಪೇಕ್ಷೆ ಪಟ್ಟಿಲ್ಲ, ಅದನ್ನು ಹೇಳ್ಬೋದು ನಾನು. ಬಹುತೇಕ ಬಿಜೆಪಿ ಹಾಗೂ JDSನ ನಾಯಕರು ಸಹಜವಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರನ್ನ ಕಂಪೇರ್ ಮಾಡಿ ಮಾತಾಡ್ತಿರ್ತಾರೆ. ಸಿದ್ದರಾಮಯ್ಯನವರು ಅಂದಾಗ ಜನಾನುರಾಗಿ, ಅಹಿಂದ ನಾಯಕರು ಅಂತ ಒಲ್ಲದ ಮನಸ್ಸಿಂದ ಬಹುತೇಕ ಹೇಳಿದ್ರು, ಬಟ್ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಬಟ್ DK ಶಿವಕುಮಾರ್ ಅಂದಾಗ ನೇರವಾಗಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾರೆ, ರಿಯಲ್ ಎಸ್ಟೇಟ್ ಅಂತಾರೆ, ಉದ್ಯಮಿ ಅಂತಾರೆ. ಹೌದಾ? ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತಾ ಇದೆ. ನಾನು ಆಗಲೇ ಹೇಳಿದೆ, ಅವರು ಪ್ರಯತ್ನ ಮಾಡಿ ಹೋರಾಟ ಮಾಡಿ ಮುಖ್ಯಮಂತ್ರಿ ಆಗಿದ್ದು ಬಿಕಾಸ್ ಆಫ್ ದಟ್ ಬ್ಯಾಕ್ಗ್ರೌಂಡ್. ಹೀಗಾಗಿ ಒಂದು ಸ್ಥಾನ ಸಿಕ್ಕಿದೆ ಅವ್ರಿಗೆ, ಇಲ್ಲಾಂದರೆ ಸಿಗ್ತಿರ್ಲಿಲ್ಲ. ಆ ರೀತಿ ಇದ್ದಾಗ ಕಂಪೇರ್ ಮಾಡೋದು ಅಂದರೆ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರು ಇರ್ಬೋದು, ಆ ಥರ ಹಿಂದೆ ಇದ್ದಾಗ ಅವ್ರ ಬಗ್ಗೆ ಒಂದು ಒಳ್ಳೆಯ ಗೌರವ, ಒಳ್ಳೆ ಆಡಳಿತ ಕೊಟ್ಟಿದ್ರು. ಆದರೆ ಈ ಸಲ ಕೊಟ್ಟಿಲ್ಲಲ್ಲ. ಈಗ ಇವ್ರಿಗೆ ಕಂಪೇರ್ ಈಗ ಸದ್ಯಕ್ಕೆ ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ. ಯಾಕಂದರೆ DK ಶಿವಕುಮಾರ್ ಅವರು ಈಗ ಜಸ್ಟ್ 1 ತಿಂಗಳಾಗಿದೆ, ಕಾದು ನೋಡ್ಬೇಕು ನಾವು. ಖಂಡಿತವಾಗ್ಲು. ಸರ್, ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ ಸದ್ಯದ ಮಟ್ಟಿಗೆ ಎಷ್ಟು ದಿವಸ ನಡೆಸಿದೆ ಅಂತ ಹೇಳಿದ್ರೆ 3 ವರ್ಷ ಅಂತ ಹೇಳ್ಬೋದು. ಹಾರ್ಡ್ಲಿ 1 ತಿಂಗಳಿಂದ ನಾಯಕತ್ವದ ಬದಲಾವಣೆ ಆಗಿದೆ. ಆ 1 ತಿಂಗಳ ಡೆವಲಪ್ಮೆಂಟ್ಸ್ ಅನ್ನ ವಿಶೇಷವಾಗಿ ತಿರುಗಿ ನೋಡೋ ಹಂಗೆ ಮಾಡಿದೆ. ಅದರಲ್ಲಿ ಒಂದು ಬಿಡದಿ ಇರ್ಬೋದು, ಇನ್ನೊಂದು ಬೆಂಗಳೂರಿನ ಬೀದಿ ಬದಿ ವ್ಯಾಪಾರಿಗಳಿರ್ಬೋದು. ನಿರ್ದಾಕ್ಷಿಣ್ಯವಾಗಿ ಕಾಂಗ್ರೆಸ್ ಸರ್ಕಾರ ನಡ್ಕೋತಿದೆ ಅಂತ ಅನ್ಸುತ್ತಾ? ಇಲ್ಲ, ಇಲ್ಲಿ ಒಂದು ಕಾನೂನು ಪ್ರಕಾರ ಯಾವುದೇ ಸರ್ಕಾರ ಇರಲಿ, ಈಗ ವಿಶೇಷವಾಗಿ ಈ ಬೀದಿ ವ್ಯಾಪಾರಸ್ಥರು ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ. ಹೀಗಾಗಿ ಅವ್ರಿಗೆ ಒಂದು ಪರ್ಯಾಯ ಒಂದು ವ್ಯವಸ್ಥೆ ಮಾಡಿ ಅವರು ತೆಗಿಬೇಕಾದಂಥ ಕರ್ತವ್ಯ ಸರ್ಕಾರದ್ದು. ಅದನ್ನು ಮಾಡ್ತಾ ಯಾವುದೇ ಸರ್ಕಾರ ಇದ್ರು. ನಾನು ಪ್ರಾಧಿಕಾರದ ದೇಶ ಇದ್ದಾಗ ಹುಬ್ಳಿ ಧಾರವಾಡದಲ್ಲಿ ಈ ರೀತಿ ಅನೈತಿಕ ಅಥವಾ ಅಕ್ರಮ ಬಡಾವಣೆಗಳಿರ್ಬೋದು, ಅಕ್ರಮ ವಸತಿ ವಿನ್ಯಾಸಗಳನ್ನ ನಾನೆಲ್ಲ ಕಿತ್ತಾಕಿಬಿಟ್ಟಿದ್ದೆ. ಅಂದರೆ ನಮ್ಮ ಸರ್ಕಾರ ಇದ್ದಾಗ, ಒಂದು ಅಧಿಕಾರ ಇದ್ದಾಗ ಕಾನೂನು ಪ್ರಕಾರ ಏನು ನ್ಯಾಯ ಕೊಡಬೇಕು, ಏನು ನಾವು ಕೆಲಸ ಮಾಡಬೇಕಾಗುತ್ತೆ. ಆ ನಿಟ್ಟಲ್ಲಿ ಅದೊಂದು ಒಳ್ಳೆ ಮೂವ್. ಬಟ್ ಆದರೆ ಬಡವರು ಇರ್ತಾರೆ, ಪರ್ಯಾಯವಾಗಿ ಅವ್ರ ಬಗ್ಗೆ ಚಿಂತನೆ ಮಾಡಬೇಕು. ಅವ್ರ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಅದು ಆಗಬೇಕದು. ಇಲ್ಲ ಪಾಪ ಬೀದಿಗೆ ಬಂದು ಬೀಳ್ತಾರೆ, ಅದು ಮತ್ತೆ ಸರ್ಕಾರಕ್ಕೂ ಶಾಪ ಮತ್ತು ಸಮಾಜಕ್ಕೂ ಒಳ್ಳೇದಲ್ಲ. ಯಾಕೆ ಬಡವ್ರ ಗತಿ ಏನಾಗಬೇಕು?